ವಶೀಕರಣ ಕೆಲಸ ಮಾಡೋದಿಲ್ಲ. ಮೊದಲು ನೀವು ಇದು ಅರ್ಥ ಮಾಡ್ಕೋಬೇಕು. ಯಾಕೆ ವಶೀಕರಣ ಕೆಲಸ ಮಾಡೋದಿಲ್ಲ ತುಂಬ ಜನಕ್ಕೆ ಅನ್ನೋದಾದರೆ, ತುಂಬ ಜನ ಬರ್ತಾರೆ, ಗುರೂಜಿ ನಾನು ಈ ಒಂದು ಪೂಜೆ ಮಾಡಿದೆ, ಈ ಮಂತ್ರ ಜಪ ಮಾಡಿದೆ, ಈ ವಿಡಿಯೋಗಳಲ್ಲಿ ಹೇಳಿರೋ ಎಲ್ಲದನ್ನು ಫಾಲೋ ಮಾಡಿದೆ, ಆದರೆ ಯಾವುದೂ ಕೆಲಸ ಆಗಲಿಲ್ಲ ಅಂತ ಕೇಳ್ತಾರೆ. ಆಗ ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವ್ಯಕ್ತಿ ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ನಿಮ್ಮಿಂದ ಯಾಕೆ ದೂರ ಹೋದ್ರು ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಕೇಳ್ತೀನಿ. ಅವರು ತುಂಬ ಜನಕ್ಕೆ ಅದರ ನಿಜವಾದ ಒಂದು ಕಾರಣ ಗೊತ್ತಿರೋದಿಲ್ಲ. ಎಲ್ಲರೂ ಮಾಡೋವಂಥ ದೊಡ್ಡ ತಪ್ಪು ಇದೇನೆ. ಒಂದು ಪೇಷಂಟ್ ಹೋಗ್ತಾರೆ ಡಾಕ್ಟ್ರ್ ಹತ್ರ, ತುಂಬ ಜ್ವರ ಇರುತ್ತೆ. ಈಗ ಈ ಜ್ವರನ ಜ್ವರ ಬಂದಿದೆ, ಹಾಕ್ರೋ ಒಂದು ಇಂಜೆಕ್ಷನು, ಕಳಿಸ್ರೋ ಮನೆಗೆ ಅಂದರೆ ಜ್ವರ ವಾಸಿ ಆಗುತ್ತಾ? ಆಗೋದಿಲ್ಲ. ಯಾಕೆ ಅಂದರೆ ಆ ಜ್ವರ ಒಂದು ವೈರಸ್ಸಿಂದ ಬಂದಿದ್ರೆ ಏನು ಮಾಡೋದು, ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಏನು ಮಾಡೋದು, ಫುಡ್ ಪಾಯ್ಸನಿಂದ ಆಗಿದ್ರೆ ಏನು ಮಾಡೋದು, ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದು ಈ ಜ್ವರ ಬಂದಿದ್ರೆ ಏನು ಮಾಡೋದು ಅಲ್ವಾ? ಒಂದೊಂದು ಜ್ವರಕ್ಕೆ ಒಂದೊಂದು ಕಾರಣ ಇರುತ್ತೆ. ಮೊದಲು ಆ ಜ್ವರ ಯಾಕೆ ಬಂತು ಅಂತ ನಾವು ಕಂಡುಹಿಡಿಬೇಕು. ಆ ಜ್ವರ ಯಾಕೆ ಬಂತು ಅಂತ ನಾವು ಕಂಡುಹಿಡಿದೀರಾ, ನಾವೇನಾದರೂ ಸುಮ್ಮನೆ ಒಂದು ಮೆಡಿಸಿನ್ ಕೊಟ್ಟರೆ ಕೆಲಸ ಮಾಡುತ್ತಾ? ಖಂಡಿತ ಕೆಲಸ ಮಾಡೋದಿಲ್ಲ. ವಶೀಕರಣ ಕೂಡ ಕರೆಕ್ಟಾಗಿ ಪಕ್ಕಾ ನಿಜವಾಗ್ಲೂ ಅದೇ ವಿಚಾರ. ಯಾವುದೋ ಒಂದು ವಶೀಕರಣ ಮಾಡಿದ್ವಿ ಎಲ್ಲ ಸರಿ ಹೋಯ್ತು ಅಂದರೆ ಖಂಡಿತ ಆಗೋದಿಲ್ಲ. ವಶೀಕರಣ ಮಾಡೋದಕ್ಕೆ ಮೊದಲು ನಾನು ಒಂದು 5 ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ 1, ನೀವು ಯಾರ ಮೇಲೆ ವಶೀಕರಣ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗಾಗಲಿ ಅಥವಾ ನಿಮಗಾಗಲಿ ಯಾವುದಾದ್ರೂ ಗ್ರಹದೋಷಗಳಿದಾವ, ಅಥವಾ ಯಾವುದಾದ್ರೂ ಪೂರ್ವ ಜನ್ಮದ ಕರ್ಮಗಳಿದಾವ, ಕರ್ಮದಿಂದ ಈ ರೀತಿ ಆಗ್ತಾ ಇದೆಯಾ ಅನ್ನೋದು ನಾವು ಕೇಳಬೇಕು. ಪ್ರಶ್ನೆ 2, ನಕಾರಾತ್ಮಕ ಶಕ್ತಿ ತೊಂದರೆ ಮಾಡ್ತಾ ಇದೆಯಾ, ಅಥವಾ ನಿಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾಟ ಮಂತ್ರ ಆಗಿದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕು. ಇನ್ನು 3ನೇ ವಿಚಾರ ಏನಪ್ಪ ಅಂದರೆ, ಆ ಒಬ್ಬ ವ್ಯಕ್ತಿ 3ನೇ ವ್ಯಕ್ತಿಯ ಒಂದು ಒತ್ತಡಕ್ಕಾಗಲಿ ಅಥವಾ ಕುಟುಂಬಸ್ಥರ ಒಂದು ಒತ್ತಡಕ್ಕಾಗಲಿ ಭಯ ಅಥವಾ ಒಂದು ಟ್ರಾಮಾ ಏನಾದರೂ ಆಗಿದೆಯಾ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಇನ್ನು 4ನೇದು, ನ್ಯಾಚುರಲ್ ಆಗಿ ನಿಮ್ಮಿಬ್ಬರ ಸಂಬಂಧ, ಆ ಸಂಬಂಧದೊಳಗೆ ಕೋಪ ಬಂದಿದೆಯಾ, ನಂಬಿಕೆ ಕಳ್ಕೊಂಡಿದ್ದೀರಾ, ಅಥವಾ ಅಪಾರ್ಥಗಳಾಗಿದಾವ ಅನ್ನೋದನ್ನು ನಾವು ಖಂಡಿತ ನೋಡ್ಕೋಬೇಕು. ಇದನ್ನು ನೋಡ್ಕೊಳ್ದೆ ನಾವು ಏನಾದರೂ ಈ ವಶೀಕರಣ ಸುಮ್ಮನೆ ಮಾಡ್ತೀವಿ ಅಂದರೆ ಖಂಡಿತ ಕೆಲಸ ಆಗೋದಿಲ್ಲ. ಹೆಂಗೆ ಅಂದರೆ, ಯಾವುದೋ ಡೋರು, ಯಾವುದೋ ಬೀಗ, ಯಾವುದೋ ಬೀಗದ ಕೈ ಎತ್ಕೊಂಡೋಗಿ ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಆಗತ್ತಾ? ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಲ್ವಾ? ತುಂಬ ಜನ ಅನ್ಕೊತಾರೆ ವಶೀಕರಣ ಅನ್ನೋದು ಒಂದು ಬಟನ್ನು, ಅದು ಪ್ರೆಸ್ ಮಾಡಿದ ತಕ್ಷಣ ಕೆಲಸ ಆಗತ್ತೆ ಅಂತ. ತಪ್ಪದು. ಮೊದಲು ಯಾಕೆ ಹಿಂಗೆ ಆಗ್ತಿದೆ ಅಂತ ಕಂಡುಹಿಡಿಬೇಕು. ಅದಾದಮೇಲೆ ವಶೀಕರಣ ಮಾಡು. ಆಗ ಮಾತ್ರ ನಿಜವಾದ ಒಂದು ಫಲಿತಾಂಶ ಸಿಕ್ಕೋದು. ನೋಡ್ರಿ, ನಾನು ಓಪನ್ ಚಾಲೆಂಜ್ ಮಾಡ್ತೇನೆ, ಅದು ಎಂಥದ್ದೇ ಆಗಲಿ, ನಿಜವಾದ ಕೆಲಸ ಇದ್ದರೆ 100% ಮಾಡ್ಬೋದು. ಅದು ಬಿಟ್ಟು ಸುಮ್ಮನೆ ಮೂಢನಂಬಿಕೆಯಲ್ಲಿ ಮಾಡ್ತೀನಿ ಅಂದರೆ ಖಂಡಿತ ಅದು ಆಗೋದಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಂಗೊಂದು ವೇಳೆ ಈ ನಿಜವಾದ ಒಂದು ಕಾರಣನ ನೀವು ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ದೇ ಇದ್ದರೆ ನೀವು ತುಂಬ ಸಮಯ, ದುಡ್ಡು, ನಿಮ್ಮ ನಂಬಿಕೆ ಎಲ್ಲ ಕಳ್ಕೊತೀರ. ನೀವೇನಾದರೂ ಈ ಸಂಬಂಧಗಳ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆ ನೋಡ್ತಿದ್ರೆ, ಒದ್ದಾಡ್ತಾ ಇದ್ರೆ, ಮೊದಲು ಈ ಒಂದು ಕಾರಣ ಹುಡುಕ್ರಿ. ಸುಮ್ಮನೆ ಆತರ ಪಟ್ಟು ಮೂಢನಂಬಿಕೆ, ಮೂಢ ವಿಶ್ವಾಸಕ್ಕೆ ಹೋಗಬೇಡಿ. ಮೊದಲು ಯಾಕೆ ಆಯಿತು ಅನ್ನೋ ಒಂದು ಮೂಲ ಕಾರಣ ಹುಡುಕ್ರಿ. ಮೂಲ ತುಂಬ ಮುಖ್ಯ. ಒಂದು ವೇಳೆ ನಿಮಗೇನಾದರೂ ನನ್ನ ಕಡೆಯಿಂದ ಗೊತ್ತಾಗಬೇಕು ಅಂದರೆ ಯಾಕೆ ಹಿಂಗಾಯಿತು ಅಂತ ಒಂದು ಕಮೆಂಟ್ ಮಾಡಿ, ಅಥವಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕರೆಕ್ಟಾಗಿ ಅನಲೈಸ್ ಮಾಡಿ, ಆಮೇಲೆ ದೈವದಿಂದ ಕೆಲಸ ಆಗತ್ತಾ, ದೈವಿಕ ಶಕ್ತಿಯಿಂದ ವಶೀಕರಣ ಮಾಡ್ಬೋದಾ ಅಥವಾ ವಶೀಕರಣ ಮಾಡ್ಬೋದಾ